ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಿದ್ದೀನಿ. ನಾನು ಅದಕ್ಕೆ ಈ ಥರ 6 ಎಳೆಯ ದಾರ ತೆಗೆದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10.75 mm ನೀಡಲ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಫಸ್ಟು ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಇನ್ನೂ ಒಂದು ಸಲ ಲಾಕ್ ಮತ್ತು 4 ಚೈನ್ 1 2 3 4. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮತ್ತು 4 ಚೈನ್ 1 2 3 4. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮತ್ತು 1 2 3 4 5. ಫ್ರೆಂಡ್ಸ್, ನಾನಿಲ್ಲಿ 5 ಚೈನ್ ಹಾಕ್ತಿದ್ದೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಒಳಗಡೆ ಲಾಕ್. 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ ಫ್ರೆಂಡ್ಸ್. ಈ ಥರ ಯು ಶೇಪ್ ಬರೋ ಹಾಗೆ 4 ಚೈನ್ 4 ಚೈನ್ ಮತ್ತು ಇಲ್ಲಿ 5 ಚೈನ್ ಮತ್ತು 4 ಚೈನ್ 1 2 3 4. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮತ್ತು 4 ಚೈನ್ 1 2 3 4. ಫ್ರೆಂಡ್ಸ್, ಇಲ್ಲಿ 4 ಚೈನ 3 ಟೈಮ್ಸ್ ಹಾಕಬೇಕು ಫ್ರೆಂಡ್ಸ್. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. 1 2 3 4. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ಲಾಕ್. ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಟಾರ್ಟಿಂಗ್ 2 ಸಲ 4 ಚೈನ್, ಆಮೇಲೆ 5 ಚೈನ್ ಮತ್ತು 3 ಸಲ 4 4 ಚೈನ್ ಹಾಕಿ ಮತ್ತು 5 ಚೈನ್ 1 2 3 4 5 5 ಚೈನ್ ಹಾಕಿ ಅದನ್ನು 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್. 3 ಚೈನ್ ಗ್ಯಾಪ್ಗೆ ಒಳಗಡೆ ಲಾಕು. ಈ ಥರ ಯು ಶೇಪ್ ಬರೋ ಮತ್ತು 4 ಚೈನ್ 1 2 3 4. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಮಾತ್ರ 4 4 ಚೈನ 2 ಸಲ ಹಾಕಬೇಕು. ಆಮೇಲೆ 5 ಚೈನ್ ಮತ್ತು 4 4 ಚೈನ 3 ಟೈಮ್ಸ್ ಹಾಕಬೇಕು. ಮತ್ತು 5 ಚೈನ್ ಲಾಸ್ಟಲ್ಲಿ 2 ಟೈಮ್ಸ್ ಹಾಕಬೇಕು. ಈ ಥರ ಬೇಸ್ ಲೈನ್ ರೆಡಿ ಮಾಡ್ಕೋಬೇಕು. ಫಸ್ಟು ಲಾಸ್ಟಲ್ಲಿ 2 ಚೈನ್ ಹಾಕಿ ಕಟ್ ಮಾಡಬೇಕು. ಈ ಥರ ನಾಟ್ ಹೇಳಿದ್ರೆ ಅದೇನು ಉಚ್ಚೋಗಲ್ಲ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾವು ಎಲ್ಲಿ ಲಾಕ್ ಮಾಡಿದ್ದೋ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಒಳಗೊಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ 1 2 3 4 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್. ಸ್ಟಾರ್ಟಿಂಗ್ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಈ 5 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಸೂಜಿ ಮೇಲೆ 2 ಸಲ
ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ಎರಡರಿಂದೊಂದು ಎರಡರಿಂದೊಂದು ಎರಡರಿಂದೊಂದು. ಫ್ರೆಂಡ್ಸ್ ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ಟೋಟಲಾಗಿ 1 2 3 4 5 ದಾರ ಆಗುತ್ತೆ. ಎರಡರಿಂದೊಂದು 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 ಈ ಥರ ತ್ರಿಬಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಒಟ್ಟು ನಾವಿಲ್ಲಿ ಈ ಗ್ಯಾಪ್ಗೆ 13 ತ್ರಿಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. 2 ಸಲ ದಾರ ಸುತ್ತಕೊಂಡು ಎರಡರಿಂದೊಂದು ಎರಡರಿಂದೊಂದು ಎರಡರಿಂದೊಂದು. ನೆಕ್ಸ್ಟ್ 2 ಸಲ ದಾರ ಸುತ್ತಕೊಂಡು ಈ ಲೂಪ್ ಒಳಗಡೆ ಎರಡರಿಂದೊಂದು ಎರಡರಿಂದೊಂದು ಎರಡರಿಂದೊಂದು. ಮತ್ತೆ ದಾರ ಸುತ್ತಕೊಂಡು ಎರಡರಿಂದೊಂದು ಎರಡರಿಂದೊಂದು ಎರಡರಿಂದೊಂದು. ಫ್ರೆಂಡ್ಸ್ ಇಲ್ಲಿ ನೋಡಿ 1 2 3 4 5 6ನೇ ಇದನ್ನು ಸ್ಟಾರ್ಟಿಂಗ್ ನಾವು ಚೈನ್ಸ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 ತ್ರಿಬಲ್ ಕ್ರೋಶೆ ಐತೆ. ದಾರ ಮೇಲೆ ತಂದು ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ ಆ್ಯಡ್ ಮಾಡ್ತೀನಿ. ಈ ಥರ ಸ್ಮಾಲ್ ಸೈಜ್ ಬೀಡ್ಸ್ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಕಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ತೆ ಎರಡರಿಂದೊಂದು 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 ಈ ಥರ ತ್ರಿಬಲ್ ಕ್ರೋಶೆ ಮಾಡಬೇಕು. ಮತ್ತೆ ದಾರನ ಮೇಲೆತ್ತಿ ಫ್ರೆಂಡ್ಸ್ ಇಲ್ಲಿ ನಾನು ಲೀಫ್ ಡಿಸೈನ್ ಥರ ಒಂದು ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಬೀಡ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಲೀಫ್ ಡಿಸೈನ್ ಇರೋ ಈ ಥರ ಲೀಫ್ ಥರ ಎಲೆ ಥರ ಕಾಣಿಸೋ ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ. ಮತ್ತು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಈ ಲೂಪ್ ಒಳಗಡೆ ಎರಡರಿಂದೊಂದು ಎರಡರಿಂದೊಂದು ಮತ್ತು ಎರಡರಿಂದೊಂದು ತ್ರಿಬಲ್ ಕ್ರೋಶೆ. ಮತ್ತು ದಾರ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಈ ಥರ ದಾರ ಮೇಲೆತ್ತಿ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶೆ ಎರಡರಿಂದೊಂದು ಎರಡು ಲೂಪಿಂದೊಂದು ಎರಡು ಲೂಪಿಂದೊಂದು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಎರಡರಿಂದೊಂದು ಎರಡರಿಂದೊಂದು ಎರಡರಿಂದೊಂದು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಎರಡರಿಂದೊಂದು ಎರಡರಿಂದೊಂದು ಎರಡರಿಂದೊಂದು. ಫ್ರೆಂಡ್ಸ್ ಈ ಕಡೆ ಸ್ಟಾರ್ಟಿಂಗ್ 6 ಸಲ ತ್ರಿಬಲ್ ಕ್ರೋಶೆ ಮಾಡಿದ್ದು, ಈ ಕಡೆನೂ 6 ಸಲ ತ್ರಿಬಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಎರಡರಿಂದೊಂದು ಎರಡರಿಂದೊಂದು ಎರಡರಿಂದೊಂದು. ಮತ್ತೆ ಸೂಜಿ ಮೇಲೆ ಎರಡರಿಂದೊಂದು ಎರಡರಿಂದೊಂದು ಮತ್ತೆ ಎರಡರಿಂದೊಂದು. ಫ್ರೆಂಡ್ಸ್ ಎಷ್ಟಾಗಿದೆ ನೋಡೋಣ. 1 2 3 4 5 ಮತ್ತು ಇನ್ನೊಂದು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಎರಡರಿಂದೊಂದು
ಎರಡರಿಂದೊಂದು ಮತ್ತು ಎರಡರಿಂದೊಂದು. ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಈ ಥರ ಲಾಕ್ ಮಾಡಬೇಕಾಗ್ತದೆ. ಈ ಥರ ಬರುತ್ತೆ ಫ್ರೆಂಡ್ಸ್ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಬಂದಿದೆ. 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತು ಲಾಕ್ ಇರೋ ಕಡೆ ಲಾಕ್. ಲಾಕ್ ಇರೋ ಕಡೆ ಲಾಕ್ ಮತ್ತು 4 ಚೈನ್ ಫ್ರೆಂಡ್ಸ್. ಈ 4 ಚೈನ್ ಕುಚ್ಚು ಹಾಕೋದಕ್ಕೆ 1 2 3 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮತ್ತು 4 ಚೈನ್ ಗ್ಯಾಪಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದನೇ ನಾವು 2 ಸಲ ದಾರನ ತಂದು ಸೂಜಿ ಮೇಲೆ ನಾವಿಲ್ಲಿ ತ್ರಿಬಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಎರಡರಿಂದೊಂದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಜಾಸ್ತಿ ಏನು ಬೀಡ್ಸ್ ಯೂಸ್ ಆಗಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಎರಡರಿಂದೊಂದು ಫ್ರೆಂಡ್ಸ್ ದಾರನ ಮೇಲೆತ್ತಿ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡ್ತೇನೆ. ನೀವಿಲ್ಲಿ ಯಾವ ಬೀಡ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. 2 ಸಲ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಎರಡರಿಂದೊಂದು ಮತ್ತು ದಾರನ ಮೇಲೆತ್ತಿ ನಾನಿಲ್ಲಿ ಲೀಫ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಲೀಫ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮತ್ತು ತ್ರಿಬಲ್ ಕ್ರೋಶ ಎರಡರಿಂದೊಂದು ತ್ರಿಬಲ್ ಕ್ರೋಶ ಮತ್ತು ಥ್ರೆಡ್. ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡಿ ಸೂಜಿ ಮೇಲೆ 2 ಸಲ ಥ್ರೆಡ್ ಹಾಕ್ಕೊಂಡು ಎರಡರಿಂದೊಂದು ಫ್ರೆಂಡ್ಸ್ ಒಂದು ಬೀಡ್ಸ್ ಮತ್ತು ಇನ್ನೊಂದು ಲೀಫ್ ಮತ್ತು ಇನ್ನೊಂದು ಬೀಡ್ಸ್ ಹಾಕಿ ಫ್ರೆಂಡ್ಸ್ ಈ ಥರ ಬಂದಿದೆ. ಲಾಕ್ ಇರೋ ಕಡೆ ಫ್ರೆಂಡ್ಸ್ ಈ ಥರ ಬಂದಿದೆ. 4 ಚೈನಲ್ಲಿ ಒಂದ್ಸಲ ಲಾಕ್ ಮಾಡಿ ಮತ್ತು ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡಿ ಮತ್ತು 4 ಚೈನ್ 1 2 3 4 ಮತ್ತು ನಾವೆಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಲಾಕ್ ಮತ್ತು ಇನ್ನೊಂದು ಸಲ ಲಾಕ್ ಮಾಡಿ ದಾರನ ಮೇಲೆ ತಂದು ಲಾಕ್. ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಮತ್ತು ಇಲ್ಲಿಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಜಾಸ್ತಿ ಏನು ಬೀಡ್ಸ್ ಬೇಕಾಗಿಲ್ಲ ಅನ್ನೋರು ಈ ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಕುಚ್ಚಾಕಿ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು. ನಾನು 100 ಎಳೆ ದಾರ ತಗೊಂಡು ಈ ಥರ ಕುಚ್ಚು ಕಟ್ಟಿದ್ದೀನಿ. ಮತ್ತು ತುಂಬಾ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ಇದು ಈ ಡಿಸೈನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.